ಮದ್ಯಪ್ರಿಯರೇ, ಜೀವದ ಮೇಲೆ ಪ್ರೀತಿ ಇದ್ದರೆ ಬಾರ್ಗೆ ಹೋದಾಗ ಎಚ್ಚರಿಕೆ. ಹೌದು, ಮದ್ಯಪ್ರಿಯರು, ನೀವು ಮದ್ಯಪಾನ ಮಾಡಲು ಬಾರ್ಗೆ ತೆರಳುತ್ತಿದ್ದಾರೆ. ಆರೋಗ್ಯದ ಬಗ್ಗೆ ವಿಶೇಷ ಎಚ್ಚರಿಕೆ ವಹಿಸುವುದು ಅವಶ್ಯಕ. ಅರೆ, ಬಾರ್ಗೆ ಹೋದರೆ ಎಚ್ಚರಿಕೆ ಯಾಕೆ ಅಂತೀರಾ? ಮನುಷ್ಯತ್ವವೇ ಕಳೆದುಕೊಂಡ ಇವತ್ತಿನ ಜಗತ್ತಿನಲ್ಲಿ ಹಾಡು ಹಗಲೇ ತಿನ್ನುವ ಆಹಾರಕ್ಕೂ ವಿಷ ಹಾಕುತ್ತಿರುವುದನ್ನು ಕಣ್ಣು ಮುಂದೆ ನೋಡುವಾಗ ಇನ್ನು ಬಾರ್ಗಳು ಜೀವದ ಬಗ್ಗೆ ಅಸುರಕ್ಷತೆ ಕಾಡುತ್ತಿದೆ. ಪಾನೀಯ, ಅಶುದ್ಧ ಗಾಜುಗಳು ಮತ್ತು ಅಸ್ವಚ್ಛ ಪರಿಸರದಿಂದಾಗಿ ಅನಾರೋಗ್ಯಕ್ಕೆ ತುತ್ತಾಗುವ ಸಾಧ್ಯತೆ ಹೆಚ್ಚಾಗಿದೆ. ವೈದ್ಯಕೀಯ ತಜ್ಞರ ಪ್ರಕಾರ ಇತ್ತೀಚೆಗೆ ಬಾರ್ಗಳಲ್ಲಿ ಸೋಂಕು ಹರಡುವ ಪ್ರಕರಣಗಳು ಹೆಚ್ಚುತ್ತಿವೆ. ಆದ್ದರಿಂದ ಬಾರಿಗೆ ಹೋಗುವಾಗ ಸ್ವಚ್ಛತೆ ಹಾಗೂ ಸುರಕ್ಷತೆ ಕ್ರಮಗಳನ್ನು ಪಾಲಿಸುವುದು ಅತ್ಯಂತ ಅವಶ್ಯಕ. ಇದನ್ನು ಯಾಕೆ ಹೇಳುತ್ತಿದ್ದೀನಿ ಅಂತ ನೀವು ಯೋಚನೆ ಮಾಡುತ್ತಿರಬಹುದು. ಮದ್ಯಪ್ರಿಯರಿಂದ ಸರ್ಕಾರಕ್ಕೆ ಹೆಚ್ಚು ಆದಾಯ ನೀಡುತ್ತಿದೆ. ಆದರೆ ಬಾರ್ ಮಾಲೀಕರು ಹಣದ ಆಸೆಗೆ ಮದ್ಯಪ್ರಿಯರ ಜೀವದ ಜೊತೆ ಆಟ ಆಡುತ್ತಿದ್ದಾರೆ. ಮದ್ಯಪ್ರಿಯರ ಆರೋಗ್ಯ ಮೇಲೆ ಪರಿಣಾಮ ಬೀಳುವುದು ಖಚಿತ. ಬಾರ್ ಮಾಲೀಕರು ನಿಯಮಗಳು ಗಾಳಿಗೆ ತೂರುತ್ತಿದ್ದಾರೆ. ಶುದ್ಧ ನೀರು ಇಲ್ಲ, ಸ್ವಚ್ಛತೆ ಇಲ್ಲ, ಗುಟ್ಕಾ, ಸಿಗರೆಟ್ ಬಾರಲ್ಲಿ ಮಾರಾಟ. ಈ ಘಟನೆ ನಡೆಯುತ್ತಿರುವುದು ರಾಯಬಾಗ ಪಟ್ಟಣದಲ್ಲಿ ಬಸ್ ಸ್ಟ್ಯಾಂಡ್ ಎದುರಿಗೆ ಲಕ್ಕಿ ಬಾರ್ ಆ್ಯಂಡ್ ರೆಸ್ಟೋರೆಂಟ್ನಲ್ಲಿ. ಮದ್ಯಪ್ರಿಯರಿಗೆ ಕಲುಷಿತ ನೀರು ಕೊಡುತ್ತಿದ್ದಾರೆ. ನೀರಿನಲ್ಲಿ ಹುಳುಗಳು ಪತ್ತೆ. ಈ ನೀರು ಕುಡಿದರೆ ಅನಾರೋಗ್ಯಕ್ಕೆ ತುತ್ತಾಗುವುದು ಗ್ಯಾರಂಟಿ. ನೀರಿನಲ್ಲಿ ಹುಳುಗಳು ವೀಕ್ಷಿಸಿದ ಮದ್ಯಪ್ರಿಯರು ಶಾಖಕ್ಕೆ ಒಳಗಾಗಿದ್ದಾರೆ. ಇದನ್ನೇ ಪ್ರಶ್ನೆ ಮಾಡಿದರೆ ಬಾರ್ ಮಾಲೀಕ ಇಲ್ಲ ಸಲ್ಲದ ಹರಕೆ ಉತ್ತರ ನೀಡುತ್ತಿದ್ದಾನೆ. ಯಾರೇ ಪ್ರಶ್ನೆ ಮಾಡಿದರೆ ಹೆದರಬೇಡಿ, ಅಬಕಾರಿ ಅಧಿಕಾರಿಗಳಿಗೆ ಹೇಳಿದ್ದಾರೆ. ಯಾರೇ ಏನೇ ಅಂದರೆ ನಮ್ಮ ಗಮನಕ್ಕೆ ತನ್ನಿ, ನಾವು ನೋಡಿಕೊಳ್ಳುತ್ತೇವೆ ಎಂದಿದ್ದಾರೆ. ಅವರನ್ನು ಕೇಳಿ ಅನ್ನುತ್ತಾನೆ ತನ್ನ ತಪ್ಪು ಸಮರ್ಥಿಸಿಕೊಳ್ಳದ ಬಾರ್ ಮಾಲೀಕ. ಮದ್ಯಪ್ರಿಯರು ಅನಾರೋಗ್ಯದಿಂದ ಸತ್ತರೆ ಇವರಿಗೆ ಏನು? ಇನ್ನೊಬ್ಬರ ಮನೆ ದೀಪ ಆರಿದರೆ ಪರವಾಗಿಲ್ಲ, ನಮ್ಮ ಮನೆ ದೀಪ ಉರಿಯಬೇಕು ಅಷ್ಟೇ. ಒಟ್ಟಿನಲ್ಲಿ ಇವರಿಗೆ ಹಣ ಬಂದರೆ ಸಾಕು ಅನ್ನೋ ರೀತಿ ಬಾರ್ ಮಾಲೀಕರ ಯೋಚನೆ. ಇವರಿಗೆ ಅಧಿಕಾರಿಗಳು ಸಾಥ್ ನೀಡುತ್ತಾರೆ ಅಥವಾ ಕಾನೂನು ಕ್ರಮ ತೆಗೆದುಕೊಳ್ಳುತ್ತಾರಾ ನೋಡಬೇಕು. ಈ ಸುದ್ದಿ ನೋಡಿ ಆದರೂ ಮ್ಯಾನೇಜರ್ ಫೋನ್